ಚಳ್ಳಕೆರೆ ನಗರಸಭೆ ವ್ಯಾಪ್ತಿಯಲ್ಲಿ ಸ್ವಂತ ಸೂರು ಇಲ್ಲದೆ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡುವಂತಹ ಬಡ ಜನರು ಸ್ವಂತ ಮನೆ ನಿಮ್ಮದಾಗಿಸಿಕೊಳ್ಳಬಹುದು ಎಂದು ನಗರಸಭೆ ನೂತನ ಅಧ್ಯಕ್ಷೆ ಬಿ ಶಿಲ್ಪಾ ಮುರಳೀಧರ್ ಹೇಳಿದ್ದಾರೆ. ಅವರು ನಗರದ ನಗರಸಭೆ ಸಭಾಂಗಣದಲ್ಲಿ ಆಯೋಜಿಸಿದ್ದ G+2 ಮನೆಗಳ ಜಾಗೃತಿ ಅಭಿಯಾನ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ರಾಜೀವ್ ಗಾಂಧಿ ವಸತಿ ನಿಗಮ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸರ್ವರಿಗೂ ಸೂರು, AHP ಯೋಜನೆ ಅಡಿ ಪಾವಗಡ ರಸ್ತೆಯ KHB ಲೇಔಟ್ನಲ್ಲಿ 1008 G+2 ಮಾದರಿಯ ಮನೆಗಳ ನಿರ್ಮಾಣದ ಬಗ್ಗೆ ಜಾಗೃತಿ ಅಭಿಯಾನ ಕಾರ್ಯಕ್ರಮದ ಮೂಲಕ ಚಳ್ಳಕೆರೆ ನಗರಸಭಾ ವ್ಯಾಪ್ತಿಯ ಸಮಸ್ತ ನಾಗರಿಕರಿಗೆ ಈ ಯೋಜನೆ ಪಡೆದು ಸ್ವಂತ ಸೂರು ನಿಮ್ಮದಾಗಿಸಿಕೊಳ್ಳಿ ಎಂದಿದ್ದಾರೆ. ಇನ್ನು ಉಪಾಧ್ಯಕ್ಷೆ ಕವಿತಾ ಬೋರಯ್ಯ ಮಾತನಾಡಿ, ಸ್ಥಳೀಯ ಶಾಸಕರ ಒತ್ತಾಸೆಯ ಮೇರೆಗೆ ನಗರದಲ್ಲಿ ಗುಡಿಸಲು ಮುಕ್ತ ಹಾಗೂ ಮನೆ ನೀಡುವ ಮಹತ್ವದ ಆಕಾಂಕ್ಷಿ ಯೋಜನೆ ಇದಾಗಿದೆ. ಆದ್ದರಿಂದ ಪ್ರಧಾನಮಂತ್ರಿ ಯೋಜನೆ ಸರ್ವರಿಗೂ ಸೂರು, AHP ಯೋಜನೆ ಅಡಿ ರಿಜಿಸ್ಟರ್ ಸರ್ವೆ ನಂಬರ್ 56, 57, 58 ಮತ್ತು 722ರಲ್ಲಿ G+2 ಮಾದರಿಯ 1008 ಮನೆಗಳನ್ನು ನಿರ್ಮಿಸಲು ಸರ್ಕಾರದಿಂದ ಅನುಮೋದನೆಗೊಂಡು ನಗರದ ಆಶ್ರಯ ಸಮಿತಿ ಸಭೆಯಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಈಗಾಗಲೇ ಸುಮಾರು 300 ಮನೆಗಳು ಸಜ್ಜಾಗಿತ್ತು. 200 ಫಲಾನುಭವಿಗಳು ತಲಾ 10,000 ರೂಪಾಯಿಗಳ ವಂತಿಕೆಯನ್ನ ಕಟ್ಟಿದ್ದಾರೆ. ಆಯ್ಕೆಯಾದ ಫಲಾನುಭವಿಗಳು ಅಥವಾ ಆಸಕ್ತ ಹೊಸ ಅರ್ಜಿದಾರರು ಸಂಬಂಧಪಟ್ಟ ದಾಖಲೆಯನ್ನ ನಗರಸಭೆ ಕಚೇರಿಗೆ ನೀಡಿ ಫಲಾನುಭವಿ ವಂತಿಕೆ ಪಾವತಿಸಿ ಎಂದಿದ್ದಾರೆ. ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿ ಮಲ್ಲಿಕಾರ್ಜುನ ಮಾತನಾಡಿ, ಈಗಾಗಲೇ 300 ಮನೆಗಳು ಪೂರ್ಣಗೊಂಡಿದ್ದು, ಸದರಿ ಮನೆಗಳನ್ನು ಅತಿ ತುರ್ತಾಗಿ ಅರ್ಹ ವಸತಿ ರಹಿತ ಕುಟುಂಬದವರಿಗೆ ನೀಡುವ ಉದ್ದೇಶದಿಂದ ಈಗಾಗಲೇ ದಿನಾಂಕ 14/7/2025 ರಿಂದ 25/7/2025 ನಗರದ 31 ವಾರ್ಡ್ಗಳಲ್ಲಿ ಜಾಗೃತಿ ಅಭಿಯಾನ ಕಾರ್ಯಕ್ರಮ ನಡೆಯುತ್ತಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಿ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ರಮೇಶ್ ಗೌಡ, ಮುರಳೀಧರ್, ಖಾದರ್, ಬೋರಯ್ಯ, ನಗರಸಭೆ ವಸತಿ ಇಲಾಖೆ ಅಧಿಕಾರಿ ಭೂತಯ್ಯ ಇತರರು ಇದ್ದರು. ಚಳ್ಳಕೆರೆ ನಾಡಿನ ಸಮಸ್ತ ಜನ ಬಾಂಧವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಏನು G+2 ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಏನು ವಸತಿ ರಹಿತ ಮನೆಗಳನ್ನ ವಸತಿ ಇಲ್ಲದೆ ಇರ್ತಕ್ಕಂಥವರಿಗೆ ಏನು ಸರ್ವರಿಗೆ ಸೂರು ಅಂತಕ್ಕಂಥ ಯೋಜನೆ ಅಡಿಯಲ್ಲಿ ಮಾನ್ಯ ಶಾಸಕರ ಒಂದು ಮಹತ್ವಾಕಾಂಕ್ಷೆಯಿಂದ ಇಂದು ನಮ್ಮ ಚಳ್ಳಕೆರೆ ನಗರದಲ್ಲಿ ವಿಶೇಷವಾಗಿ ಮನೆಗಳನ್ನ ಕೊಡ್ತಕ್ಕಂಥದ್ದು. ಏನು ಯಾವ್ರಿಗೆ ಮನೆ ಇಲ್ಲ ಅಂತವರಿಗೆ ಏನು ನಮ್ಮ ಅಭಿವೃದ್ಧಿಯ ಒಟ್ಟಿಗೆ ಏನು ಬಡತನದಲ್ಲಿ ಇರ್ತಕ್ಕಂತಹ ಒಂದು ಕುಟುಂಬದವರಿಗೆ ಏನು ಮನೆ ಇಲ್ಲದೆ ಇರ್ತಕ್ಕಂಥವ್ರಿಗೆ ವಸತಿಯನ್ನ ನಿರ್ಮಾಣ ಮಾಡ್ಬೇಕಂಥದ್ದು ನಮ್ಮ ಒಂದು ಮಹತ್ವಾಕಾಂಕ್ಷೆ ಆಗಿದೆ. ಇದರಿಂದ ಏನು ಎಲ್ಲರೂ ಸಹ ಇದರ ಒಂದು ಸದುಪಯೋಗ ಪಡಿಸ್ಕೊಳ್ಬೇಕು. ಈಗಾಗಲೇ 210 ಫಲಾನುಭವಿಗಳು ವಂತಿಕೆಯನ್ನ ಏನು ತಲಾ 10,000 ರೂಪಾಯಿನ ಕಟ್ಬಿಟ್ಟು ಒಂದು ವಂತಿಕೆಯನ್ನ ಮಾಡ್ಕೊಂಡ್ಬಿಟ್ಟು ಅವರು ಫಲಾನುಭವಿಗಳಾಗಿದ್ದಾರೆ. ಇನ್ನು ಏನು ಇಷ್ಟು ದಿನಗಳಲ್ಲಿ ಏನು ಮುಂದಿನ ದಿನಗಳಲ್ಲಿ 300 ಮನೆಗಳು ಕಂಪ್ಲೀಟ್ ಆಗಿದೆ. 1800ರಲ್ಲಿ 300 ಮನೆಗಳು ಈಗ ಮುಂದಿನ ದಿನಗಳಲ್ಲಿ ಹಸ್ತಾಂತರ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಇನ್ನು ಹೆಚ್ಚಿನದಾಗಿ ಇದರ ಒಂದು ಸದುಪಯೋಗವನ್ನ ನಮ್ಮ ಚಳ್ಳಕೆರೆ ಜನಸಾಮಾನ್ಯರು ಎಲ್ಲರೂ ಸಹ ಇದರ ಒಂದು ಉಪಯೋಗವನ್ನ ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ರಿಗೂ ಸಹ ನನ್ನ ನಮಸ್ಕಾರ.